ಟ್ರಿಗ್ನಾಮೆಟ್ರಿಯನ್ನು ಮುಂದುವರಿಸ್ತಾ ಇದ್ದೀನಿ, ತ್ರಿಕೋನಮಿತಿಯನ್ನು. ಕಳೆದ ವಿಡಿಯೋದಲ್ಲಿ ರೇಷಿಯೋ ಬಗ್ಗೆ ಹೇಳಿದ್ವಿ, ರೈಟ್ ಆಲ್ ದ ರೇಷಿಯೋಸ್ ಆಫ್ ಟ್ರಿಗ್ನಾಮೆಟ್ರಿ ಅಂತ. ಈ ದಿನ ಕೂಡ ಅದೇ ಲೆಕ್ಕನ ಮುಂದುವರಿಸ್ತಾ ಇದ್ದೀನಿ. ಟ್ರಿಗ್ನಾಮೆಟ್ರಿ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ SLC ವಿದ್ಯಾರ್ಥಿಗಳಿಗೆ. ಹಾಗಾಗಿ 1-2-3 ಎಕ್ಸಾಂಪಲ್ಸ್ ಜಾಸ್ತಿ ಹೇಳ್ತಾ ಇದ್ದೀನಿ. ಸರಳವಾಗಿ ಬಿಡಿಸೋ ವಿಧಾನನ ಕಲ್ತ್ಕೊಳ್ಳಿ, ಓಕೆನಾ. ಈಗ ನಾನೀಗ ಮೊದಲೇ ಬರ್ಕೊಂಡಿದ್ದೀನಿ ಇದನ್ನು. ಈ ಸಲ ರೈಟ್ ದಿ ಆಲ್ ರೇಷಿಯೋಸ್ ಆಫ್ ಟ್ರಿಗ್ನಾಮೆಟ್ರಿ ಅಂತ ಬರ್ಕೊಂಡು ABC ಟ್ರಯಾಂಗಲ್ ಬರ್ಕೊಂಡಿದ್ದೀನಿ. ಇಲ್ಲಿ ಟ್ರಯಾಂಗಲ್ Bನ 90 ಅಂತ ಭಾವಿಸ್ಕೊಳ್ಳೋಣ, 90 ಡಿಗ್ರಿ ಇದೆ. ಈಗ ಇಲ್ಲಿ Cನ ತೀಟ ಮಾಡ್ಕೊಂಡಿದ್ದೀನಿ. ಈ C ತೀಟ ಆದಾಗ ಅದಕ್ಕೆ ವಿರುದ್ಧವಾಗಿರೋದು ಆಪೋಸಿಟ್ ಸೈಡ್, ಇದು 6 ಸೆಂಟಿಮೀಟ್ರ್ ಅಂತ ಇದೆ. ಅಭಿಮುಖ ಅಂತ ಕರಿತೀವಿ, ಬರ್ದಿದ್ದೀನಿ ನೋಡಿ ಅಭಿಮುಖ ಅಂತ. ಈಗ ಇದು ಪಾರ್ಶ್ವಮುಖ ಅಂತ ಆಗುತ್ತೆ, ಅಡ್ಜಸೆಂಟ್ ಸೈಡು. ಇದು 90ಗೆ ಯಾವ ಆ್ಯಂಗಲ್ ಆಪೋಸಿಟ್ ಇದೆ ಅದು ವಿಕರ್ಣ ಅಂತ ತೀರ್ಮಾನ ಮಾಡ್ತೀವಿ. 90 ಡಿಗ್ರಿಗೆ ವಿರುದ್ಧವಾಗಿರುವ ಬಾಹು ವಿಕರ್ಣ ಅಂತ ಆಯಿತು, ಓಕೆನಾ. ಈಗ ಟ್ರಯಾಂಗಲ್ ABC ಇದೆ, ಇದರಲ್ಲಿ ತೀಟ ಏನಾಗಿದೆ, C ಆ್ಯಂಗಲ್ ಇದೆ. ಇಲ್ಲಿ C ಆ್ಯಂಗಲ್ಲು ತೀಟ ಆಗಿದೆ, ಅಂದರೆ ಲಘುಕೋನ. ಕ್ಲಿಯರಾ? ಲಘುಕೋನ ಅಂತ ಕರಿತೀವಿ. ಕ್ಲಿಯರಾ? ಓಕೆನಾ. ಈಗ ಇಲ್ಲಿ ಬರೋಣ. ಸೈನ್ ತೀಟ ತಗೊತಿದ್ದೀನಿ ನೋಡಿ. ಸೈನ್ ತೀಟ ಏನಿದೆ ಸೂತ್ರ, ಆಪೋಸಿಟ್ ಬೈ ಹೈಪೋಟೆನಸ್, ಅಭಿಮುಖ ಬೈ ವಿಕರ್ಣ ಅಂತ ಬರಿತೀವಿ. ಸೈನ್ ತೀಟ ಆಪೋಸಿಟ್ ಬೈ ಹೈಪೋಟೆನಸ್, ಅಭಿಮುಖ ಬೈ ವಿಕರ್ಣ. ಅಭಿಮುಖ ಬೈ ವಿಕರ್ಣ, ಅಭಿಮುಖ ಎಷ್ಟಿದೆ, 6 ಇದೆ. ವಿಕರ್ಣ ಎಷ್ಟಿದೆ, 10 ಇದೆ. 6/10 ಅಂತ ಬರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟು ಕಾಸ್ ಥೀಟಾ ತಗೊಳ್ಳಿ. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಐತೆ. ಅಡ್ಜಸೆಂಟ್ ಪಾರ್ಶ್ವ ಬೈ ವಿಕರ್ಣ ಅಂತ ಕರಿತೀವಿ. ಹಾಗಾದರೆ ಪಾರ್ಶ್ವ ಎಷ್ಟಿದೆ ನೋಡಿ, ಇಲ್ಲಿ 8 ಸೆಂಟಿಮೀಟ್ರ್ ಇದೆ. ವಿಕರ್ಣ ಎಷ್ಟಿದೆ, 10 ಸೆಂಟಿಮೀಟ್ರ್ ಇದೆ. ಆಗ ಅದು 8/10 ಆಯಿತು. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟು ಟ್ಯಾನ್ ತೀಟಾ ತಗೊಳ್ಳಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಇದು ರೂಲ್ನ ನೆನ್ಪಿಟ್ಕೋಬೇಕು ನೀವು. ಆದಷ್ಟು ಬರೆದು, ಈಗ ನಾನು ಬರ್ಕೊಡ್ತಿದ್ದೀನಲ್ಲ, ಈ ಥರ ಬರೆದು ಅಭ್ಯಾಸ ಮಾಡಬೇಕು. ಮಗಪ್ ಮಾಡಬಾರ್ದು. ಮಗಪ್ ಮಾಡಿದರೆ ನೀವು ಟ್ಯಾನ್ನ ಕಾಟಿಗೆ, ಕಾಟ್ನ ಟ್ಯಾನ್ಗೆ, ಸೀಕೆಂಡ್ನ ಕೊಸಿಕೆಂಡ್ಗೆ ಈ ಥರ ಬರೆದು ಬಿಡ್ತೀರಾ, ಆಗ ಸಮಸ್ಯೆ ಆಗುತ್ತೆ. ಅದಕ್ಕೆ ಮಗಪ್ ಮಾಡೋಕ್ಕೆ ಹೋಗಬೇಡಿ, ಬರದೇ ಅಭ್ಯಾಸ ಮಾಡ್ಕೊಳ್ಳಿ ಆದಷ್ಟು, ಸರಿನಾ? ಓಕೆ. ಅಭಿಮುಖ ಅಂತ ಹೇಳಿದ್ದೇನೆ. ಅಭಿ ಎಷ್ಟಿದೆ ನೋಡಿ, 6 ಇದೆ. ಇದು 8 ಇದೆ. ಕ್ಲಿಯರ್ ಆಯಿತಾ? ನೋಡ್ಕೊಂಡ್ರಾ? ಈಗ ನಾನು ಇದನ್ನು ಮೊದಲೇ ಬರ್ಕೊಂಡಿದ್ದೀನಿ, ಆಲ್ ದ ರೇಷಿಯೋಸ್ನ. ನೆಕ್ಸ್ಟು ಸೈನಿಗೆ ವಿರುದ್ಧವಾಗಿರೋದು, ಸೈನಿಗೆ ವಿರುದ್ಧವಾಗಿ, ಅಥವಾ ಸೈನ್ ವಿರುದ್ಧವಾಗಿ ಅಂದರೆ ಸೈನ್ಗೆ ರಿಲೇಷನ್ ಅಂತ ಕರಿತೀವಿ. ಸೈನಿನ ಒಂದು ಸಂಬಂಧ ಬಿಡಿಸ್ತಾ ಹೋಗ್ತೀನಿ ಮುಂದಿನ ಲೆಕ್ಕಗಳಲ್ಲಿ. ಈ ಸಂಬಂಧ ನೋಡಿ, ಸೈನು ಕೊಸಿಕೆಂಟ್ ಇದೆ, ಅಪೋಸಿಟ್ ಇದೆ ನೋಡಿ, ಹೈಪೋಟೆನಸ್ ಬೈ ಅಪೋಸಿಟ್ ಆಯಿತು. ಇಲ್ಲಿ ಅಪೋಸಿಟ್ ಬೈ ಹೈಪೋಟೆನಸ್ ಆಯಿತು. ಇಲ್ಲಿ ಹೈಪೋಟೆನಸ್ ಬೈ ಅಪೋಸಿಟ್ ಆಯಿತು. ಇದರ ವಿರುದ್ಧ ಬರ್ಕೋತೀವಿ. ಆಗ ವಿಕರ್ಣ ಎಷ್ಟಿದೆ, 10, ಆಪೋಸಿಟು 6 ಅಷ್ಟೇ, 6, 10/6 ಆಯಿತು. ಅರ್ಥ ಆಗಲಿಲ್ಲ? ನೆಕ್ಸ್ಟು ಕಾಸ್ಗೆ ಆಪೋಸಿಟ್ ನೋಡಿ, ಕಾಸು 8/10 ಇದೆ, 10/8 ಆಗುತ್ತೆ ಅಷ್ಟೇ ನೋಡಿ, ಈಸಿ ಆಯಿತು. ನೆಕ್ಸ್ಟು ಟ್ಯಾನ್ಗೆ ಆಪೋಸಿಟಾಗಿ ಸಿಗುತ್ತೆ ಕಾಟು. ಕಾಟ್ಗೆ 6/8 ಇದೆ ಇಲ್ಲಿ, ಇದು. ಈಗ ಇದನ್ನು 8/6 ಅಂತ ಮಾಡ್ಕೋತೀವಿ ಅಷ್ಟೇ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಇದು ಅರ್ಥ ಆಯ್ತಾ? ನೋಡಿ, ಇದೇ ಲೆಕ್ಕನ ಮತ್ತೆ ಬರ್ಕೊಂಡಿದ್ದೀನಿ ನಾನು. ಏನು ಮಾಡಿದ್ದೀನಿ ನೋಡ್ಕೊಡಿ, ಇಲ್ಲಿ ಬರ್ದಿರೋ ವಿವರಣೆ ನೋಡಿ. ABC ಟ್ರಯಾಂಗಲ್ಲು ಸೇಮ್ 6, 10, 8 ಇದೆ. ಥೀಟಾನ A ಮಾಡಿದ್ದೀನಿ. ಅರ್ಥ ಆಗಲಿಲ್ಲ? ಈಗ ನಮಗೆ ಇಲ್ಲಿ A ಆ್ಯಂಗಲ್ಲು ಥೀಟಾ ಆಗುತ್ತೆ. ಆ್ಯಂಗಲ್ A
ತೀಟಾ ಮಾಡ್ಕೊಂಡಿದ್ದೀನಿ. ಸರಿನಾ? ಅಥವಾ ಸೈನ್ ಎ ಅಂತಲೇ ಬರಿತೀವಿ ನಾವು, ಇಲ್ಲಿ ಸೈನ್ ತೀಟಾ ಅಂತ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಾಬ್ಲಮನ್ನು. ಈಗ ಗಮನಿಸೋಣ. ನೋಡಿರಿ, ಈಗ ಸೈನ್ ಎ ಇದು ಎ ತೀಟಾ ಇದೆ, ಅದಕ್ಕೆ ಆಪೋಸಿಟ್ ಯಾವುದಿದೆ? ಬಿ ಸಿ ಸೈಡ್ಸ್ ಇದೆ. ಕ್ಲಿಯರಾ? ಬಿ ಸಿ ಇದೆ, ಅರ್ಥ ಮಾಡ್ಕೊಂಡ್ರಾ? ಆಮೇಲೆ ಹೈಪೋಟೆನಸ್ ಮಾಮೂಲಿ ಎ ಸಿ, ಇದು ಇವೆರಡು ಮಾತ್ರ ಚೇಂಜ್ ಆಗುತ್ತೆ. ಅಬಿ ಮತ್ತು ಅಡ್ಜಸ್ಟೆಂಟ್ ಆಪೋಸಿಟ್ ಮಾತ್ರ, ಪಾರ್ಶ್ವ ಮತ್ತು ಅಬಿ ಚೇಂಜ್ ಆಗುತ್ತೆ. ಸರಿನಾ? ಇದು ಇಂಟರ್ಚೇಂಜ್ ಆಗಿದೆ. ತೀಟಾ ಇದೆ ಎ ಆಗಿರೋದು, ಇಲ್ಲಿ ಸಿ ಆಗಿದ್ದಾಗ ಇದಿತ್ತು, ಈಗ ಎ ಆಗಿರೋದ್ರಿಂದ ಬಿ ಸಿ ಆಪೋಸಿಟ್ ಆಗ್ತಾ ಇದೆ. ಈಗ ನಾವು ಬರೆಯೋಣ ಇದಕ್ಕೆ ಸೈನ್ ತೀಟಾ. ನಾನು ನೇರವಾಗಿ ಬರಿತಾ ಇದ್ದೀನಿ ಆನ್ಸರ್ನ. ಸೈನ್ ತೀಟಾ ನೋಡ್ಕೊಳ್ಳೋಣ. ಸೈನ್ ತೀಟಾದಲ್ಲಿ ನಾವು ಹೇಳ್ಕೋಬೇಕಾದ್ರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳ್ಕೋಬೇಕು. ಬರೆಯುವಾಗ ಈ ಆಪೋಸಿಟ್ ಬೈ ಹೈಪೋಟೆನಸ್ ಬರೆಯೋ ಅವಶ್ಯಕತೆ ಇಲ್ಲ. ನಾವು ಕಲ್ತ್ಕೋಬೇಕಾದ್ರೆ ಅದನ್ನು ಹೇಳಿ ಬರೆದು ರೂಢಿ ಮಾಡ್ಕೊತೀವಿ. ಇದು ಬರೆಯೋ ಅವಶ್ಯಕತೆ ಇಲ್ಲ, ಹೌದಾ? ಸೈನ್ ತೀಟಾ ಅಂತ ಹೇಳಿದೆ. ಏನು ಹೇಳಿದೆ? ಸೈನ್ ತೀಟಾ ಆಪೋಸಿಟ್ ಇದೆ. ಆಪೋಸಿಟ್ ಯಾವುದು? 8. ಹೈಪೋಟೆನಸ್ ಯಾವುದು? 10. ಆಗ ಸೈನ್ ತೀಟಾ ಈಸ್ ಈಕ್ವಲ್ ಟು 8/10. ಫಿನಿಶ್ ಆಯಿತು. ಕ್ಲಿಯರಾ? ನೆಕ್ಸ್ಟು ಕಾಸ್ ತೀಟಾ ತಗೊಳ್ಳಿ. ನೋಡಿ, ಈಗ ಕಾಸ್ ತೀಟಾ ತೊಗೊಂಡಿದ್ದೀನಿ. ಕಾಸ್ ತೀಟಾ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವುದು? ಈಗ ಇಲ್ಲಿ 6. ಹೈಪೋಟೆನಸ್ ಯಾವುದು? 10. ನೋಡಿ, 6/10. ಕ್ಲಿಯರಾ? ನೆಕ್ಸ್ಟು ಕಾಸ್ ಆದಮೇಲೆ ಸೈನ್ ಆಯಿತು, ಕಾಸ್ ಆಯಿತು, ಟ್ಯಾನ್ ತೀಟಾ. ಟ್ಯಾನ್ ತೀಟಾಗೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಯಾವುದಿದೆ? 8/6. ಇಷ್ಟೇ, ಪೂರ್ಣವಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಅಷ್ಟನ್ನು ಮಾತ್ರ ಬರ್ಕೊತೀವಿ. ಅರ್ಥ ಮಾಡ್ಕೊಂಡ್ರಾ? ಕ್ಲಿಯರಾಗಿ ಗೊತ್ತಾಯ್ತಾ? ಈಗ ಸೈನ್ ಆದಮೇಲೆ ಕೊಸಿಕೆಂಟ್ ತೀಟಾ. ಕೊಸಿಕೆಂಟ್ ತೀಟಾ ಹೈಪೋಟೆನಸ್ ಬೈ ಆಪೋಸಿಟು. ನಾನು ಹೇಳಿದ್ದೀನಿ ಇದಕ್ಕೆ ವಿರುದ್ಧವಾಗಿರೋದು. ಹೈಪೋಟೆನಸ್ ಬೈ ಆಪೋಸಿಟು. ಹೈಪೋಟೆನಸ್ ಯಾವುದು? 10. ಆಪೋಸಿಟ್ ಯಾವುದು? 8. ಕಾಸ್ಗೆ ಕಾಸ್ ತೀಟಾಗೆ ಸೀಕೆಂಟ್ ತೀಟಾ. ಸೀಕೆಂಟ್ ತೀಟಾದಲ್ಲಿ ಹೈಪೋಟೆನಸ್ ಬೈ ಅಡ್ಜಸೆಂಟು. ಹೈಪೋಟೆನಸ್ ಯಾವುದು? 10. ಅಡ್ಜಸೆಂಟ್ ಯಾವುದು? 6. ನೆಕ್ಸ್ಟು ಕಾಟು. ಇದು ಟ್ಯಾನ್ಗೆ ಆಪೋಸಿಟ್ ಬೈ ಅಡ್ಜಸೆಂಟ್ ಇತ್ತು, ಈಗ ಅಡ್ಜಸೆಂಟ್ ಬೈ ಆಪೋಸಿಟ್ ಆಗುತ್ತೆ. ಅಡ್ಜಸೆಂಟ್ ಬೈ ಆಪೋಸಿಟ್ ಆಗುತ್ತೆ. ಈಗ ಇಲ್ಲಿ ಅಡ್ಜಸೆಂಟ್ ಯಾವುದು? 6. ಆಪೋಸಿಟ್ ಯಾವುದು? 8. ನೋಡಿ, ಅಷ್ಟೇ. ರಿವರ್ಸ್ ಬರ್ತಿದ್ದೀನಿ, ಬೇರೆ ಏನು ಬದಲಾವಣೆ ಆಗಿರಲ್ಲ. ಅಲ್ಲಿ ನಾವು ಇದನ್ನು ಬರೆಯೋ ಅವಶ್ಯಕತೆ ಇರಲ್ಲ. ಯಾವುದೋ ಅಬಿ ಬೈ ಪಾರ್ಶ್ವ, ಅಬಿ ಬೈ ವಿಕರ್ಣ, ವಿಕರ್ಣ ಬೈ ಅಬಿ, ಈ ಥರ ಬರೆಯೋ ಅವಶ್ಯಕತೆ ಇರಲ್ಲ. ಈ ರೀತಿ ನೇರವಾಗಿ ನಾವು ಬರಿತಾ ಹೋಗ್ಬೋದು. 1 ಅಂಕದ ಪ್ರಶ್ನೆಗಳಿಗೆ ಈ ಥರ ಕೇಳ್ತಾನೆ, ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಇದನ್ನು ಕೇಳ್ತಾನೆ. ರೈಟ್ ದಿ ಆಲ್ ರೇಷಿಯೋಸ್ ಆಫ್ ಟ್ರಿಗ್ನಾಮೆಟ್ರಿ ಅಂತ ಕೇಳ್ತದೆ. ಸರಿನಾ? ಆಗ ನೀವು 6 ರೇಷಿಯೋಗಳನ್ನು ಬರಿಬೇಕಾಗತ್ತೆ. ಈಗ ಹೇಳಿದ ನಿಮಗೆ ಅದು ಅರ್ಥ ಆಯ್ತಾ? ಇದನ್ನು ನಿಮಗೆ ಲೆಕ್ಕ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ದೆ. ಅದೇ ಲೆಕ್ಕನ ಈಗ ನಾನು ಮುಂದುವರಿಸಿ ಇಲ್ಲಿ ಎ ತೀಟಾ ಮಾಡ್ಕೊಂಡು ಬರೆದೆ, ಅದರಲ್ಲಿ ಸಿ ತೀಟಾ ಮಾಡ್ಕೊಂಡು ಬರ್ತಿದ್ದೀನಿ. ನೋಡಿ, ಇದು ಸಿ ತೀಟಾ ಮಾಡಿ ಬರ್ತಿದ್ದೀನಿ, ಹೌದಾ? ಈ ಎ ತೀಟಾ ಆದಾಗ 8 ಆಪೋಸಿಟ್ ಆಗಿತ್ತು, ಸಿ ತೀಟಾ ಆದಾಗ 6 ಆಪೋಸಿಟ್ ಆಗ್ತದೆ. ಅಷ್ಟೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಆಗೋದಿಲ್ಲ. ಓಕೆನಾ? ಇದನ್ನು ನೀವು ಗಮನಿಸ್ಕೊಂಡು ನೋಡ್ಕೋಬೇಕು. ಸೊ ಈ ಥರ ಗಮನಿಸಿ ನೋಡಿ. ಇನ್ನೊಂದು ಲೆಕ್ಕ ಇದೆ, ನಾನು ನಿನ್ನೆ ತರಗತಿನಲ್ಲಿ ಕೊಟ್ಟಿರೋ ಅಂಥದ್ದು. ಅದನ್ನು ಇದೇ ಥರ 2 ಕಡೆ ಒಂದು ಸರಿ ಎಗೆ ತೀಟಾ ಮಾಡಿ, ಇನ್ನೊಂದು ಸರಿಗೆ ಸಿಗೆ ತೀಟಾ ಮಾಡ್ಕೊಳ್ಳಿ. ಅಂದರೆ ಅಕ್ಯೂಟ್ ಆ್ಯಂಗಲ್, ಲಘು ಕೋನ ಅಂತ ತೀರ್ಮಾನಿಸ್ತೀವಿ. ಆ ಥರ ಮಾಡಿ ನೀವು ಇದೊಂದು ಲೆಕ್ಕನ ಅಭ್ಯಾಸ ಮಾಡಿಕೊಡಿ. ಇನ್ನೊಂದು ತರಗತಿನಲ್ಲಿ ಇನ್ನೊಂದು ಲೆಕ್ಕದ ಮುಂದಕ್ಕೆ ಹೇಳ್ಕೊತ ಹೋಗೋಣ. ಅರ್ಥ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಓಕೆನಾ? ಅರ್ಥ ಆಗ್ತಿದೆಯಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಎಲ್ಲರಿಗೂ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು ಎವರಿ ಒನ್.